ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಗ್ರಾಫಿಕಲಿ ಫೈಂಡ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಹ್ಯಾಸ್ ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್ ಆರ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೂ ಇಕ್ವೇಶನ್ಸ್ ಕೊಟ್ಟಿದ್ದಾರೆ ನೋಡಿ. 5x - 2 8y ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಇಕ್ವೇಶನ್ ಇದೆ. 3x - 24/5y ಪ್ಲಸ್ 3/5 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ನಾವು ಯಾವ ರೀತಿ ನೋಡ್ತೀವಿ ನೋಡಿ, ಈ ಫಾರ್ಮುಲಾಸ್ ಇದಾವಲ್ವಾ, ಇದರಲ್ಲಿ ಹಾಕೊಂಡು ನೋಡ್ತೀವಿ ಏನಿದಾವೆ. A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಬಂದ್ರೆ ನಾವೇನ್ ಹೇಳ್ತೀವಿ, ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳ್ತೀವಿ. ಇಲ್ಲೇ ನಾಟ್ ಈಕ್ವಲ್ ಟು ಬಂದ್ಬಿಟ್ರೆ ನಾವು ಮುಂದೆ ಹೋಗೋದು ಬೇಕೇ ಆಗಿಲ್ಲ. ಇಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಅಂತ ಹೇಳ್ಬೋದು. ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ನಮ್ಗೆ ಯೂನಿಕ್ ಸೊಲ್ಯೂಷನ್ ಸಿಗತ್ತೆ, ಒಂದೇ ಸೊಲ್ಯೂಷನ್ ಸಿಗತ್ತೆ. ಒಂದ್ ವೇಳೆ ಇಲ್ಲಿ ಈಕ್ವಲ್ಸ್ ಟು ಬಂತಪ್ಪ, ಇಲ್ಲಿ ಈಕ್ವಲ್ಸ್ ಟು ಬಂದ್ರೆ ಅವಾಗ ನಾವೇನ್ ಮಾಡ್ಬೇಕು, ಕಾನ್ಸ್ಟೆಂಟ್ ಈಕ್ವೇಶನ್ ಫಸ್ಟ್ ಈಕ್ವೇಶನ್ ಕಾನ್ಸ್ಟೆಂಟ್ 1 ಅಪಾನ್ ಸೆಕೆಂಡ್ ಈಕ್ವೇಶನ್ ಕಾನ್ಸ್ಟೆಂಟ್ 2 ಹಾಕೊಂಡು ನೋಡ್ಬೇಕು. ಇದು ನಾಟ್ ಈಕ್ವಲ್ಸ್ ಟು ಬಂದ್ರೆ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ಇದ್ರೆ ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ, ಸೊಲ್ಯೂಷನ್ ಬರೋದೇ ಇಲ್ಲ ಅಲ್ವಾ. ಈಗ ಇಲ್ಲೂ ಈಕ್ವಲ್ಸ್ ಟು ಇಲ್ಲೂ ಈಕ್ವಲ್ಸ್ ಟು ಬಂದ್ರೆ ಏನ್ ಹೇಳ್ತೀವಿ, ಲೈನ್ಸ್ ಕೋಇನ್ಸೈಡ್ ಆರ್ ಲೈನ್ಸ್ ಓವರ್ಲ್ಯಾಪ್ ಆಗ್ತವೆ. ಸೊ ಅಂತ ಟೈಮಲ್ಲಿ ಈಕ್ವೇಶನ್ಸ್ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಓಕೆ, ಇಲ್ಲಿ ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಇಲ್ಲಿ ನೋ ಸೊಲ್ಯೂಷನ್ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಓದಿದೀವಿ. ಸೊ ಈಗ ಇದೇ ಮೆಥಡ್ ಮಾಡೋಣ, ಏನ್ ಬರುತ್ತೆ ನೋಡೋಣ. ಅವ್ರು ಹೇಳಿದಾರಲ್ವಾ, ಸೊ ಇದನ್ನ ಮಾಡ್ತೀನಿ. ನೋಡಿ, A1/A2. A1 ಅಂದ್ರೆ ಏನಿದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ 5 ಇದೆ, ಅಪಾನ್ A2 ಏನಿದೆ 3 ಇದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಸೆಕೆಂಡ್ ಈಕ್ವೇಶನ್. ಇಲ್ಲಿ ಈಕ್ವಲ್ಸ್ ಟು ಹಾಕ್ತೀನಿ. ಈಗ B1/B2 ಮಾಡೋಣ. B1 ಅಂದ್ರೆ ಏನಿದೆ, -8 ಇದೆ, ಅಪಾನ್ B2 ಏನಿದೆ -24/5 ಇದೆ ಅಲ್ವಾ. ಸೊ ಈಗ ಇವೆರಡು ಮಾಡಿ ನೋಡೋಣ. ಓಕೆ, ಇದನ್ನ ಕಂಟಿನ್ಯೂ ಯಾವ ರೀತಿ ಮಾಡ್ಬೇಕು ನೋಡಿ. 5/3 ಇಸ್ ಈಕ್ವಲ್ಸ್ ಟು, ಈಗ -8, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂದ್ರೆ ಏನಂತ ಬರ್ಕೋಬೇಕು, 1 ಇದೆ ಅಂತ. ಇದನ್ನ ರೆಸಿಪ್ರೋಕಲ್ ಹಾಕೋಬೇಕು ಅಲ್ವಾ, ಮಲ್ಟಿಪ್ಲೈ ಮಾಡಂಗಿದ್ರೆ. ಸೊ ರೆಸಿಪ್ರೋಕಲ್ ಹಾಕೊಂಡ್ರೆ ಏನಾಗುತ್ತೆ, ಮೈನಸ್ ಹಾಗೆ ಇರುತ್ತೆ, 5/24 ಆಗತ್ತೆ ಅಲ್ವಾ. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. 8 1s 8 3s. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಸೊ ಇಲ್ಲೇನಿದೆ 5/3 ಇದೆ, ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 5 ಇಂಟು 1 5/3 1s 3. ಇವೆರಡು ಈಕ್ವಲ್ಸ್ ಟು ಬಂತು. ನಾಟ್ ಈಕ್ವಲ್ಸ್ ಟು ಬಂದ್ರೆ ನಾವ್ ಇಲ್ಲೇ ಸ್ಟಾಪ್ ಮಾಡ್ಬೋದಾಗಿತ್ತು. ಆದ್ರೆ ಈಕ್ವಲ್ಸ್ ಟು ಬಂದದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಈಗ ಮತ್ತೆ ಕಂಟಿನ್ಯೂ C1/C2 ಹಾಕೋಬೇಕು ಅಲ್ವಾ. ಸೊ C2 ಹಾಕೋಣ. C1/C2 ನಲ್ಲಿ ಏನ್ ಬರುತ್ತೆ, ಕಾನ್ಸ್ಟೆಂಟ್ ಏನಿದೆ 1 ಇದೆ, ಅಪಾನ್ C2 ನಲ್ಲಿ ಏನಿದೆ 3/5 ಇದೆ. ಇದನ್ನ ನಾವು (5/3 is equals to 5/3). ಇದು ಈಕ್ವಲ್ಸ್ ಟು ಇದೇನೋ ನಾಟ್ ಈಕ್ವಲ್ಸ್ ಟು ಬರುತ್ತೋ ಗೊತ್ತಿಲ್ಲ, ಬಟ್ ಹಾಕೊಂಡು ನೋಡೋಣ. ಈಕ್ವಲ್ಸ್ ಟುನೇ ಹಾಕಿರ್ತೀನಿ. ಇಲ್ಲಿ 1 ಇದೆ ನೋಡಿ, ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ, 1 ಅಂತ ಹಾಕೊಳ್ಳೋಣ. ಅಂದ್ರೆ ಇದು ಡಿನಾಮಿನೇಟರ್ ಇದೆ, ಬಟ್ ಇಲ್ಲಿ ಫ್ರಾಕ್ಷನ್ ಇದೆ ಅಲ್ವಾ, ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ರೆಸಿಪ್ರೋಕಲ್ ಹಾಕೋಬೇಕು. ಸೊ 1 ಇಂಟು 5/3 ಹಾಕೊಂತೀವಿ ಅಲ್ವಾ, ರೆಸಿಪ್ರೋಕಲ್ ಹಾಕೋಬೇಕು. ಈಗ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 5 1s 5 ಅಪಾನ್ 3 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, 5/3 ಇಸ್ ಈಕ್ವಲ್ಸ್ ಟು 5/3 ಇಸ್ ಈಕ್ವಲ್ಸ್ ಟು 5/3 ಬಂತು. ಎಲ್ಲಾನು ಈಕ್ವಲ್ಸ್ ಟು ಬಂತು. ಸೊ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2 ಬಂದಾಗ ನಾವೇನ್ ಹೇಳ್ತೀವಿ, ಲೈನ್ಸ್ ಕೋಇನ್ಸೈಡ್ ಅಂತ ಹೇಳ್ತೀವಿ ಅಲ್ವಾ, ಆರ್ ಓವರ್ಲ್ಯಾಪ್ ಅಂತ ಅದು ಬರುತ್ತೆ. And have infinitely many solutions. ಅವ್ರು ಅದನ್ನೆಲ್ವಾ ಕೇಳಿರೋದು ನೋಡಿ.
ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಹ್ಯಾವ್ ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್ ಆರ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ನಮ್ಗೇನ್ ಬಂತು? ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂತ ಬಂತು, ಎಲ್ಲ ಈಕ್ವಲ್ ಇರೋದಕ್ಕೆ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ.